ಅಧ್ಯಾಯ 12 ಭಕ್ತಿಯೋಗ. ಅರ್ಜುನನು ಕೇಳಿದನು, ಕೃಷ್ಣ, ನಿಮ್ಮನ್ನು ರೂಪದೊಂದಿಗೆ ಸಾಕಾರ ಭಜಿಸುವವರು ಶ್ರೇಷ್ಠರಾ, ಅಥವಾ ನಿರಾಕಾರ ಬ್ರಹ್ಮವನ್ನು ಆರಾಧಿಸುವವರು ಶ್ರೇಷ್ಠರಾ? ಶ್ರೀ ಭಗವಾನ್ ಹೇಳಿದರು, ಯಾರು ನನ್ನನ್ನು ಭಕ್ತಿಯಿಂದ ಮನಸ್ಸನ್ನು ನನ್ನಲ್ಲಿ ನೆಟ್ಟು ಆರಾಧಿಸುತ್ತಾರೋ ಅವರು ಅತ್ಯುತ್ತಮ ಯೋಗಿಗಳು. ನಿರಾಕಾರ ಬ್ರಹ್ಮವನ್ನು ಧ್ಯಾನಿಸುವವರೂ ನನ್ನನ್ನು ಪಡೆಯುತ್ತಾರೆ. ಆದರೆ ಅದು ಕಷ್ಟವಾದ ಮಾರ್ಗ. ಆದ್ದರಿಂದ ಮನಸ್ಸನ್ನು ನನ್ನಲ್ಲಿ ನೆಟ್ಟು ನನ್ನನ್ನು ಭಜಿಸು. ನೀನು ಹೀಗೆ ಮಾಡಲು ಸಾಧ್ಯವಿಲ್ಲದಿದ್ದರೆ ಅಭ್ಯಾಸ ಮಾಡು. ಅದೂ ಸಾಧ್ಯವಿಲ್ಲದಿದ್ದರೆ ನನ್ನಿಗಾಗಿ ಕೆಲಸ ಮಾಡು. ಅದೂ ಸಾಧ್ಯವಿಲ್ಲದಿದ್ದರೆ ಕೆಲಸದ ಫಲವನ್ನು ತ್ಯಜಿಸು. ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಫಲತ್ಯಾಗ ಉತ್ತಮ. ಫಲತ್ಯಾಗದಿಂದ ಶಾಂತಿ ಬರುತ್ತದೆ. ನನ್ನ ಪ್ರಿಯ ಭಕ್ತನ ಲಕ್ಷಣಗಳು: ಯಾರಿಗೂ ದ್ವೇಷವಿಲ್ಲ, ಎಲ್ಲರ ಮೇಲೂ ಕರುಣೆ, ಅಹಂಕಾರವಿಲ್ಲ, ಸುಖದುಃಖದಲ್ಲಿ ಸಮಬುದ್ಧಿ, ಕ್ಷಮಾಶೀಲ, ಸದಾ ಸಂತೃಪ್ತ, ಮನಸ್ಸು ನಿಯಂತ್ರಿತ, ದೃಢನಿಶ್ಚಯ, ಯಾರಿಂದಲೂ ಯಾರಿಗೂ ತೊಂದರೆಯಿಲ್ಲ, ಭಯ, ಕೋಪ, ಆನಂದದಿಂದ ಮುಕ್ತ, ಆಸೆಯಿಲ್ಲದವನು, ಶುದ್ಧ ಮನಸ್ಸು, ಸಮಬುದ್ಧಿ, ಮೌನ ಸ್ವಭಾವ, ಶತ್ರುಮಿತ್ರ ಸಮ, ಮಾನ ಅಪಮಾನ ಸಮ, ಚಳಿ ಬೆಚ್ಚಗೆ ಸಮ, ಅತಿಯಾದ ಸಂತೋಷವಿಲ್ಲ, ದುಃಖದಿಂದ ಕುಗ್ಗುವುದಿಲ್ಲ. ಭಕ್ತಿ ಮತ್ತು ಶ್ರದ್ಧೆಯಿಂದ ನನ್ನನ್ನು ಆರಾಧಿಸುವವನು, ಅವನೇ ನನಗೆ ಅತ್ಯಂತ ಪ್ರಿಯ. ಈ ಧರ್ಮವನ್ನು ಅನುಸರಿಸುವ ಭಕ್ತರು ನನಗೆ ಅತ್ಯಂತ ಪ್ರಿಯರು.